ಸವಿಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಿವತ್ತು ಸಮ್ಮರ್ ಸ್ಪೆಷಲ್ ಡ್ರಿಂಕು ಆರೆಂಜ್ ಲೆಮನ್ ಸ್ಕ್ವಾಶ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಶರ್ಬತ್ನ ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಅಪ್ ಟು 3 ವೀಕ್ಸ್ ತನಕ ಸ್ಟೋರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸುಮಾರು ಒಂದು 200 ಗ್ರಾಮಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಆ ನಂತರ ನೋಡಿ 2 ದೊಡ್ಡ ಸೈಜ್ದು ಕಿತ್ಲೆಹಣ್ಣು ತೊಗೊಂಡಿದ್ದೀನಿ, 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಬರೀ ಕಿತ್ಲೆಹಣ್ಣಲ್ಲೂ ಮಾಡ್ಬೋದು, ಬರೀ ನಿಂಬೆಹಣ್ಣಲ್ಲೂ ಮಾಡ್ಬೋದು. ನಾನು ಮೊದಲಿಗೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನು ಸಕ್ಕರೆ ಮತ್ತು ಎಷ್ಟು ಸಕ್ಕರೆ ತೊಗೊಂಡಿರ್ತೀನಿ ಅದೇ ಅಳತೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ಇದನ್ನೇನು ಮಾಡಬೇಕು, ನೀಟಾಗಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಕರಗೋದಕ್ಕೆ ಬಿಡಬೇಕು. 1 ಸ್ಪೂನ್ ಸಹಾಯದಿಂದ ಈ ರೀತಿ ನೀಟಾಗಿ ತಿರುಗಿಸ್ತಾ ಇರಿ. ಇದರಲ್ಲಿ ಚೆನ್ನಾಗಿ ಕುದಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ನ ಫುಲ್ಲು ಲೋ ಟು ಮೀಡಿಯಮಿಂದ ಮಧ್ಯ ಇಟ್ಬಿಟ್ಟು ಇದನ್ನಿಲ್ಲ ಅಂತಂದ್ರೂ ಒಂದು 8 ರಿಂದ 10 ನಿಮಿಷಗಳ ಕಾಲ ಇವಾಗ ನಾವು ಹೇಗೆ ಜಾಮೂನ್ಗೆ ಪಾಕ ಮಾಡ್ಕೊಳ್ತೀವಿ ನೋಡಿ ಆ ರೀತಿ ಪಾಕ ಬರೋ ತನಕನೂ ಹಾಗೆ ಬಿಡಬೇಕು. ಇದು ಯಾವುದೇ ರೀತಿಯ 1 ಎಳೆ 2 ಎಳೆ ಆ ಥರ ಪಾಕ ಬರೋದು ಬೇಕಾಗಿಲ್ಲ. ಜಸ್ಟು ನಮಗೆ ಕೈಗೆ ಅಂಟೋ ಥರ ಪಾಕ ಬಂದರೆ ಸಾಕು. ಇದು ಕುದೀತಾ ಇರಬೇಕಾದ್ರೆ ಕುದ್ದು ಆ ಕಡೆ ಈ ಕಡೆ ಸೈಡ್ ಪಾತ್ರೆಗೆಲ್ಲ ಇದಾಗುತ್ತೆ, ಒಂದು ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ. ಹಾಗಾಗಿ ನೋಡಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಒಂದು ತಟ್ಟೆಗೆ ಹಾಕೊಂಡು ಜಸ್ಟ್ ಚೆಕ್ ಮಾಡ್ತಾಯಿದ್ದೀನಿ. ಅಂಟು ಪಾಕ ಬಂದಿದೆ, ನನಗಿಷ್ಟು ಅಂಟಿದ್ರೆ ಸಾಕು. ಇವಾಗ ಏನು ಮಾಡ್ತಾಯಿದ್ದೀನಿ, ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಅದು ಕೂಲ್ ಆಗೋಷ್ಟರಲ್ಲಿ ನಾವೇನು ಮಾಡೋಣ, ಒಂದು ಬೌಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ನಿಂಬೆಹಣ್ಣು ಮತ್ತು ಆರೆಂಜು ಎರಡನ್ನೂ ತೊಗೊಂಡು ನೀಟಾಗಿ ಜ್ಯೂಸನ್ನ ತೆಕ್ಕೊಳ್ಳೋಣ. ನೋಡಿ ಈಗ ನಾನು 3 ನಿಂಬೆಹಣ್ಣು ಜ್ಯೂಸ್ ತೆಗೆದಿದ್ದೀನಿ. ಈಗ ನಾನು 2 ಕಿತ್ಲೆಹಣ್ಣು ಜ್ಯೂಸನ್ನ ಹಾಗೆ ತೆಕ್ಕೊಳ್ತೀನಿ. ಇದು ಖಂಡಿತವಾಗ್ಲೂ ತುಂಬಾ ಒಳ್ಳೆ ಡ್ರಿಂಕು. ನೀವು ಸ್ಟೋರ್ ಮಾಡಿಟ್ರೆ ಫ್ರಿಜ್ಜಲ್ಲಿ ಯಾರು ಗೆಸ್ಟ್ ಇಮಿಡಿಯೇಟಾಗಿ ಬಂದಾಗ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ನಂತರ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಆದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಈಗ ನೋಡಿ ಅದು ಸಕ್ಕರೆ ಏನು ಕರಗಿದೆ, ಆ ಸಿರಪ್ಪು ಕೂಲಾಗಿದೆ ಕಂಪ್ಲೀಟಾಗಿ. ಇದಕ್ಕೆ ಈ ಜ್ಯೂಸನ್ನ ಫಿಲ್ಟ್ರ್ ಮಾಡಿ ನೀಟಾಗಿ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸಲ ಸ್ಟ್ರೈನ್ ಆದ ನಂತರ ಇವಾಗ ನೀವು ಡಬಲ್ ಫಿಲ್ಟರ್ ಮಾಡಬೇಕು. ಈಗೇನು ಮಾಡ್ತಾಯಿದ್ದೀನಿ, ಮತ್ತೊಂದು ಕ್ಲೀನಾಗಿರೋ ಬೌಲ್ ತೊಗೊಂಡು ಇದಕ್ಕೆ ನಾನು ಡಬಲ್ ಫಿಲ್ಟರ್ ಮಾಡ್ತಾಯಿದ್ದೀನಿ. ಇವಾಗೇನು ನಿಮ್ಮ ಲೆಮನ್ ಜ್ಯೂಸು ಶುಗರ್ ಸಿರಪ್ಪು ಎಲ್ಲ ಇತ್ತು, ಇದೆಲ್ಲನೂ ಕಂಪ್ಲೀಟಾಗಿ ನೀಟಾಗಿ ಇದನ್ನು ಸ್ಟ್ರೈನ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತಂದ್ಬಿಟ್ಟು. ಈಗ ಏರ್ಟೈಟ್ ಗ್ಲಾಸ್ಗೆ ನೀವು ಇದನ್ನು ಸ್ಟೋರ್ ಮಾಡಿ ಅಪ್ ಟು 3 ವೀಕ್ಸ್ ತನಕನೂ ಆರಾಮಾಗಿ ಇಟ್ಕೊಬೋದು, ಏನೂ ಹಾಳಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇದೇ ಫ್ಲೇವರೆಲ್ಲ ಇದ್ರ ಜೊತೆಗೆ ನೀವು ಸ್ಟ್ರಾಬೆರಿ, ಮ್ಯಾಂಗೋ ಎಲ್ಲನೂ ಮಾಡ್ಬೋದು ಸೇಮ್ ಪ್ರೊಸೀಜರಲ್ಲೇ. ಈಗ ನಾನು ಇದನ್ನು ಗ್ಲಾಸ್ಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಅಪ್ ಟು 3 ವೀಕ್ಸ್ ತನಕ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಯಾವುದೇ ಗೆಸ್ಟ್ ಬಂದರೂ ಇಮಿಡಿಯೇಟಾಗಿ ನೀವು ಈ ಡ್ರಿಂಕ್ಸ್ನ ಸರ್ವ್ ಮಾಡ್ಬೋದು. ಇವಾಗ ನಾವು ಬಿಸಿಲಿಂದ ಬಂದ ತಕ್ಷಣ ಏನಾದರೂ ತಣ್ಣಗೆ ಕುಡಿಬೇಕು ಅನಿಸ್ತಾ ಇರುತ್ತೆ, ಆವಾಗಲೂ ಸಹ ಈ ಡ್ರಿಂಕ್ಸ್ ಭಾಳ ಒಳ್ಳೆಯದು. ಈಗ ನಾನು ಹೇಗೆ ಸರ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಗ್ಲಾಸ್ಗೆ ನಾನು 2 ಗ್ಲಾಸ್ಗೂ 1 to 2 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಐಸ್ ಕ್ಯೂಬ್ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು. ಈಗ ಈ ಜ್ಯೂಸ್ ಏನಿದೆ ಇದನ್ನು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಇದನ್ನಿಲ್ಲ ಅಂತ ಹೇಳಿದ್ರು ಒಂದು 1/4 ಗ್ಲಾಸಷ್ಟು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು 4 ಟೇಬಲ್ ಸ್ಪೂನಷ್ಟು ಈ ಜ್ಯೂಸನ್ನ ಹಾಕೋಬೇಕಾಗತ್ತೆ. ಸಾಕಷ್ಟೇ, ಒಂದು 4 ಟೇಬಲ್ ಸ್ಪೂನಷ್ಟು ಹಾಕಿ ಆನಂತರ ಇದಕ್ಕೆ ನೀವು ಕೋಲ್ಡ್ ವಾಟ್ರನ್ನ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಕೋಲ್ಡ್ ವಾಟ್ರನ್ನ ಫುಲ್ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ನಿಮ್ಗೆ ಏನಾದ್ರು ಟೇಸ್ಟ್ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಖಂಡಿತವಾಗ್ಲೂ ಇನ್ನೊಂದು 2 ಟೀ ಸ್ಪೂನಷ್ಟು ಸಿರಪ್ನ ಆ್ಯಡ್ ಮಾಡ್ಕೊಬೋದು. ಇವಾಗ ನಾನು ಇದಕ್ಕೆ ಮೇಲಿಂದ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಆರೆಂಜ್ ಲೆಮನ್ ಕ್ವಾಶ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.